ಅಂದರೆ ಜಿರ್ಲೆ ಅನ್ನೋದು ಅತ್ಯಂತ ಸನಾತನವಾಗಿರ್ತಕ್ಕಂಥ ಜೀವಿ ಅದು. ಕಾಮನ್ ಸೆನ್ಸು ನಮ್ಮ ಮುಖ್ಯ ನ್ಯಾಯಮೂರ್ತಿಗಳಿಗೆ ಇರಬೇಕಾಗಿತ್ತಲ್ವ. ಅಂದರೆ ಯಾವುದು ದೇಶ ಆಡಳಿತ ಸರ್ಕಾರ ನಿರುದ್ಯೋಗಕ್ಕೆ ಕಾರಣ ಆಗಿದೆಯಲ್ಲ ಅದ್ರ ವಿರುದ್ಧ ಅವ್ರು ಮಾತಾಡಬೇಕಾದವರು. ಯುವಕರಿಗೆ ಉದ್ಯೋಗ ಕೊಡ್ರಿ, ಸಾಯ್ತಾ ಇದ್ದಾರೆ ಉದ್ಯೋಗ ಇಲ್ಲದೆ ಅನ್ನೋದನ್ನು ಅವರು ತಿಳುವಳಿಕೆ ಹೇಳಬೇಕಾಗಿತ್ತು ಕೇಂದ್ರ ಸರ್ಕಾರಕ್ಕೆ. ಅದು ಬಿಟ್ಕೊಟ್ಟು ಇವ್ರು ಪರಾವಲಂಬಿ ಜೀವಿಗಳು ಅಂತ ಇವ್ರ ಮೇಲೆ ಆರೋಪ ಮಾಡೋದು ಅಗತ್ಯ ಈ ದೇಶದ ಯೂತ್ಸನ್ನು ಎದುರು ಕಟ್ಕೊಳ್ಳೋ ಅಗತ್ಯ ಇತ್ತು ಅವ್ರಿಗೆ. ಮೊದಲೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ಕೊಂಡಿದ್ರು, ಫೇಸ್ಬುಕ್ಕಲ್ಲೆಲ್ಲ ಇದ್ರ ಬಗ್ಗೆ ಬರೀತಾ ಇದ್ರು ಅವರ ಆಕ್ರೋಶವನ್ನು. ಈಗ ಅದೊಂದು ಪಾರ್ಟಿ ಮಾಡಿಕೊಂಡು ಅದಕ್ಕೆ ಮೆಂಬರ್ ಆಗುವ ಮೂಲಕ ಒಂದು ರೀತಿ ಸಾಮಾಜಿಕ ಕ್ರಾಂತಿನೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಆದ್ದರಿಂದ ಈ ಸುಳ್ಳು ಮಾಧ್ಯಮಗಳಿದಾವಲ್ಲ ಇವುಗಳಿಗೆ ಮೊದಲು ಬುಡ ಕಟ್ ಮಾಡಬೇಕಾಗಿದೆ. ಆದ್ದರಿಂದ ಅದನ್ನ ಈ ಪಾರ್ಟಿ ಮಾಡ್ತು ಅಂತಂದ್ರೆ ನಾನು ನಿಮ್ಮ ಜೊತೆಗಿದ್ದೀನಿ, ನಾನು ಕಕ್ರೋಚ್ ಪಾರ್ಟಿ ಮೆಂಬರ್ ಅಂತ ಹೇಳಕ್ ಶುರು ಮಾಡ್ಬಿಡ್ತು. ಆದ್ರೆ ಇವಾಗ ನೀವು ಹೇಳಿದಾಗ ಬಿಜೆಪಿ ಸರ್ಕಾರಕ್ಕೆ ಬುಡಕ್ಕೆ ಬೆಂಕಿ ಬಿದ್ದಿದೆ. ಮೋದಿ ಅವರು ಅವನ ಟ್ವಿಟರ್ ಖಾತೆನ ಎಕ್ಸ್ ಖಾತೆನ ಬ್ಯಾನ್ ಮಾಡ್ತಾರೆ ಅಂದ್ರೆ ಎಷ್ಟು ಹೆದರಿದ್ದಾರೆ ಅಂತ. ಯುವಕರ ತಾಕತ್ತೇನು ಅಂತ ಗೊತ್ತಿದೆ. ಯುವಕರು ತಿರುಗಿ ಬಿದ್ದರೆ ಇವತ್ತಿನವರೆಗೂ ಯಾವ ದೇಶದ ಯಾವ ವ್ಯವಸ್ಥೆಯೂ ಸಹಿತ ಉಳಿಯೋದನ್ನು ಇಲ್ಲ. ಏನನ್ನ ನೀವು ಪ್ರಾಮಿಸ್ ಮಾಡಿ ಅಧಿಕಾರಕ್ಕೆ ಬಂದ್ರೆ ಸ್ವಾಮಿ ದೇಶ ಪ್ರೇಮ ತೋರಿಸಿ ಅಂತ ಹೇಳ್ತಿರಲ್ಲ ಸ್ವಾಮಿ. ನಿಮ್ಮ ದೇಶ ಪ್ರೇಮ ಅಂದ್ರೇನು? ನಾವು ತ್ಯಾಗ ಮಾಡಬೇಕು, ನೀವು ಭೋಗ ಮಾಡಿಕೊಂಡು ಜಗತ್ತಲ್ಲಿ ಹೋಗ್ಬಿಟ್ಟು ಯಾವುದೋ ಮೆಲೋನಿಗೆ ಹೋಗ್ಬಿಟ್ಟು ಮೆಲೋಡಿ ಚಾಕ್ಲೇಟ್ ತಿನ್ನಿಸ್ಬಿಡ್ತಿರಲ್ಲ ಸ್ವಾಮಿ. ಇದೆಲ್ಲ ಬೇಕಾಗಿತ್ತ ನಿಮಗೆ? ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ. ನಾನು ಹನುಮಂತ ಹಾಲಗಿರಿ. ನಮ್ಮ ಜೊತೆಗಿದ್ದಾರೆ ರಾಜಕೀಯ ವಿಶ್ಲೇಷಕರು, ಬರಹಗಾರರು, ರಂಗಕರ್ಮಿಗಳು ಆದ ಶಶಿಕಾಂತ್ ಹೆಗಡೆಯವರು. ಕಳೆದ ಒಂದು ವಾರದಿಂದ ಒಂದು 5 ದಿನಗಳಿಂದ ನಮ್ಮ ದೇಶದಲ್ಲಿ ಒಂಥರ ಸಾಮಾಜಿಕ ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಕ್ರಾಂತಿಯೇ ಶುರುವಾಗಿದೆ ಅಂತ ಹೇಳ್ಬೋದು. CJK, ಈ ಕಾಕ್ರೋಚಸ್ ಜನತಾ ಪಾರ್ಟಿ ಅಂತ ಒಂದು ಜಂಜಿಗಳನ್ನು ನಾವು ತುಂಬ ಅವಗಣನೆ ಮಾಡ್ತಿದ್ವಿ. ಎಲ್ಲ ಮೊಬೈಲಲ್ಲೇ ಕಳೀತಾರೆ, ನೆಟ್ಟಲ್ಲೇ ಕಾಲ ಕಳೀತಾರೆ, ಇಂಟರ್ನೆಟ್ಟಲ್ಲಿ ಕಾಲ ಕಳೀತಾರೆ, ಹೊರಗಡೆ ಬರಲ್ಲ, ಸೋಷಿಯಲಾಗಿ ಬೆರೆಯಲ್ಲ ಅನ್ನೋದು ಒಂದು ಮಾತುಕತೆ ಅವ್ರ ಬಗ್ಗೆ ಇತ್ತು. ಆದರೆ ಅವ್ರು ಮನಸ್ಸು ಮಾಡಿದರೆ ಎಂಥ ಕ್ರಾಂತಿನ ಹುಟ್ಟುಹಾಕ್ಬೋದು ಅನ್ನೋದಕ್ಕೆ ಈ CJP ಪಾರ್ಟಿನೇ ಒಂದು ದೊಡ್ಡ ಉದಾಹರಣೆ. ಬಹುಶಃ ದೇಶದಲ್ಲಿ ಏನು ನಮ್ಮ ಮೋದಿ ಸರ್ಕಾರ BJP ಸರ್ಕಾರ ಇದೆಯಲ್ಲ ಅದರ ವಿರುದ್ಧ ಒಂದು ದೊಡ್ಡ ಅಲೆ ರೂಪುಗೊಳ್ತಾ ಇದೆ, ಒಂದು ದೊಡ್ಡ ಅಸಮಾಧಾನ ರೂಪುಗೊಳ್ತಾ ಇದೆ ಅನ್ನೋದು ಇದರಿಂದ ಗೊತ್ತಾಗ್ತಿದೆ ಅಂತ ಅನಿಸುತ್ತೆ. ಈ ಎಲ್ಲ ವಿಚಾರಗಳ ಕುರಿತು ಇವತ್ತಿನ ಈ ಪಾಡ್ಕಾಸ್ಟಲ್ಲಿ ಮಾತಾಡ್ತಾ ಹೋಗೋಣ. ಸರ್, ಈ CJP ಪಾರ್ಟಿ ಹುಟ್ಟುಕೊಂಡಿದ್ದ ಒಂದು ಹಿನ್ನೆಲೆ ಮತ್ತು ಯಾಕೆ ಅಂತ ಒಂಚೂರು ಎಕ್ಸ್ಪ್ಲೇನ್ ಮಾಡ್ಬೋದಾ ಚಿಕ್ಕದಾಗಿ? ಅಲ್ಲ, ಚಿಕ್ಕದಾಗಿ ಏನಿಲ್ಲ, ಅದು ಹುಟ್ಕೊಂಡಿರೋದು ನಮ್ಮ ಸುಪ್ರೀಂ ಕೋರ್ಟ್ ಹಾಲಲ್ಲಿ ಹುಟ್ಕೊಂಡಿರ್ತಕ್ಕಂಥದ್ದು. ನಮ್ಮ ಈಗ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಸೂರ್ಯಕಾಂತ್ ಅವರು ಹಾಗೆ ಮಾತಾಡ್ತಾ ಒಂದಿಷ್ಟು ವಿಷಯಗಳನ್ನು ಹೇಳ್ತಾರೆ. ಸೊ ಅದರಲ್ಲಿ ಬಹಳ ಮುಖ್ಯವಾಗಿ ಅವರು ಕೆಲವು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಆ ಆಕ್ರೋಶ ಹೇಗಿತ್ತು ಅಂತಂದರೆ, ಯಾರು ನಿರುದ್ಯೋಗಿಗಳಿದ್ದಾರೆ ಸೊ ಅವರು, ಆಮೇಲೆ ಯಾರು ಸಾಮಾಜಿಕ ಮಾಧ್ಯಮಗಳಲ್ಲಿ ಬ್ಯುಸಿಯಾಗಿದ್ದಾರೆ, ಈ RTI ಕಾರ್ಯಕರ್ತರಾಗಿದ್ದಾರೆ, ಸೊ ಇವರೆಲ್ಲರೂ ಸಹಿತ ಏನಂತಂದರೆ ಲೇಜಿಯಾಗಿರ್ತಕ್ಕಂಥವ್ರು, ನಿರುದ್ಯೋಗಿಗಳು, ಇವರು ಈ ಸಿಸ್ಟಮ್ ಮೇಲೆ ಅಂದರೆ ಈ ವ್ಯವಸ್ಥೆ ಮೇಲೆ ಆಕ್ರಮಣ ಮಾಡ್ತಾರೆ ಅನ್ನುವ ಮಾತುಗಳನ್ನು ಹೇಳಿದರು. ಪರಾವಲಂಬಿ ಜೀವಿಗಳು ಅಂತ ಹೇಳಿದರು. ಸೊ ಇದನ್ನು ಹೇಳಿದ ತಕ್ಷಣವೇ ಏನಾಯಿತು, ಜನರಲ್ಲಿ ಮೊದಲೇ ಆಕ್ರೋಶ ಮಡುಗಟ್ಟಿತ್ತು. ಯಾಕಂದರೆ ನಿರುದ್ಯೋಗ ಹೆಚ್ಚಾಗ್ತಾ ಹೋಗ್ತಾ ಇದೆ, ನಮಗೆ ಏನು ಮುಂದಿನ ಭವಿಷ್ಯ ಏನು ಅಂತ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ತಮ್ಮದೇ ಆದಂಥ ಒಂದು ರೀತಿಯಾದಂಥ ಭಾವನೆಗಳನ್ನು ಎಕ್ಸ್ಚೇಂಜ್ ಮಾಡ್ತಾ, ತಮ್ಮ ಮನಸ್ಥಿತಿಯನ್ನು ಹೇಳ್ತಾ, ವಿರೋಧಿಸ್ತಾ, ವಿರೋಧವಾಗಿ ಮಾತಾಡ್ತಾ ಇರ್ತಕ್ಕಂಥ ಎಲ್ಲ ಈ ಜಂಜಿ ನಿರುದ್ಯೋಗಿಗಳು ಏನಿದಾರಲ್ಲ ಇವರೆಲ್ಲರೂ ಕೇಳಿತ್ತು. ಇಂಥ ಸಂದರ್ಭದಲ್ಲಿ ಯಾರೋ ಒಬ್ಬರು ಒಂದು ಸ್ಪಾರ್ಕ್ನ ಹಚ್ಚಬೇಕಾಗಿತ್ತು, ಒಂದು ಕಿಡಿ ಹಚ್ಚಬೇಕಾಗಿತ್ತು. ಆ ಸಂದರ್ಭದಲ್ಲಿ ಒಬ್ಬರು ಅಭಿಷೇಕ್ ಅನ್ನೋಂಥ ಒಬ್ಬ ವ್ಯಕ್ತಿ, ಅವರು ಮೊದಲು ಆ ಪಕ್ಷದಲ್ಲಿ ಒಂದು 3 ವರ್ಷ ಕೆಲಸ ಮಾಡಿದರು. ಅದಾದ ನಂತರ ಬಿಟ್ಟು ಈಗ ಓದೋದಕ್ಕೆ ಅವರು ಅಮೇರಿಕಕ್ಕೆ ಹೋಗಿದ್ದಾರೆ ಇವಾಗ. ಸೊ ಅಂಥ ಒಬ್ಬ ವ್ಯಕ್ತಿ ಏನು ಮಾಡಿದ, ಒಂದು ವೆಬ್ ಅಂದ್ರೇನು ಒಂದು ವೆಬ್ ಪೇಜ್ ಕ್ರಿಯೇಟ್ ಮಾಡಿಬಿಟ್ಟು ಈ ರೀತಿ ಇದೆ, ನಮ್ಮದು ಒಂದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳ್ಬಿಟ್ಟು ಅನೌನ್ಸ್ ಮಾಡ್ತಾನೆ. ಸೊ ಇದಕ್ಕೆ ಯಾರು ಬೇಕಾದರೂ ಮೆಂಬರ್ ಆಗ್ಬೋದು ಅಂತೇಳ್ಬಿಟ್ಟು ಓಪನ್ ಚಾಲೆಂಜ್ ಮಾಡ್ತಾನೆ. ಸೊ ಆ ಸಂದರ್ಭದಲ್ಲಿ ಎಲ್ಲೋ ಯಾರೋ ಮಡಿಗಟ್ಟಿದಂಥ ಒಂದು ನಿರಾಸೆ, ಹತಾಶೆ ಇದೆಯಲ್ಲ, ಅದು ಎಲ್ಲವೂ ಸಹಿತ ಭುಗಿಲೇಳುತ್ತೆ. ಇಡೀ ಭಾರತದಲ್ಲಿರ್ತಕ್ಕಂಥ ಹಲವಾರು ಜನ ನಿರುದ್ಯೋಗಿಗಳು ಏನು ಮಾಡಿದರು, ಅಯ್ಯೋ ನಾನು ಜಿರ್ಲೆ, ನಾನು ಕಕ್ರೋಚು ಅಂತ ಹೇಳೋದಕ್ಕೆ ಶುರು ಮಾಡಿಬಿಟ್ರು. ಹಾಗಾದ್ರೆ ಈ ಕಕ್ರೋಚ್ ಅಂದ್ರೆ ಏನು? ಕಕ್ರೋಚ್ ಅಂದರೆ ಜಿರ್ಲೆ ಅಂತ ಹೇಳ್ಬಿಟ್ಟು, ಈ ಜಿರ್ಲೆ ಇದೆಯಲ್ಲ ಎಂಥ ಸಂದರ್ಭ ಬಂದರೂ, ಎಂಥ ವಿನಾಶಕಾರಿ ವಿಪತ್ತುಗಳು ಬಂದರೂ ಬದುಕುಳಿತಕ್ಕಂಥ ಕೆಪಾಸಿಟಿ ಇರ್ತಕ್ಕಂಥದ್ದು. ಇಡೀ ವಿಶ್ವದಲ್ಲಿ
ಎಲ್ಲವೂ ನಾಶ ಆದ ಸಂದರ್ಭದಲ್ಲಿ, ಡೈನೋಸಾರ್ಗಳು ನಾಶ ಆದ ಸಂದರ್ಭದಲ್ಲಿ ಸಹಿತ ಇದು ನಾಶ ಆಗಲಿಲ್ಲ. ಅಣುಬಾಂಬು ಆದರೆ ಅಣುವಿಕಿರಣ ಆದರೂ ಸಹಿತ ಜನರು ನಾಶ ಆಗ್ತಾರೆ ಹೊರತಾಗಿ ಜಿರ್ಲೆ ನಾಶ ಆಗೋದಿಲ್ಲ. ಅಂದ್ರೆ ಜಿರ್ಲೆ ಅನ್ನೋದು ಅತ್ಯಂತ ಸನಾತನವಾಗಿರ್ತಕ್ಕಂಥ ಜೀವಿ ಅದು. ಅಂದ್ರೆ ಎಂಥ ಪರಿಸ್ಥಿತಿಯಲ್ಲೂ ಸಹಿತ ಬದುಕುಳಿಲಿಕ್ಕೆ ಅದು ಸ್ಟ್ರಗಲ್ ಮಾಡುತ್ತೆ, ಬದುಕುತ್ತೆ ಅನ್ನುವಂಥದ್ದು. ಆ ಕಕ್ರೋಚ್ ಅನ್ನುವಂಥ ಒಂದು ಶಬ್ದ ಇದೆ ಅಲ್ವಾ, ಅದನ್ನ ನಮ್ಮ ಯುವ ಜನರು ಸಮೀಕರಣ ಮಾಡ್ಕೊಂಡ್ಬಿಟ್ರು. ಅರೆ ಹೌದು, ನಾನು ನಿರುದ್ಯೋಗಿ, ನಾನು ಕಕ್ರೋಚು, ಆದ್ರೂ ನಾನು ಬದುಕಬೇಕಾಗಿದೆ ಅಂತ. ಹೌದು, ಇನ್ನೊಂದು ವಾದ ಬಂತು. ಹಾಗಾದ್ರೆ ನಮ್ಮಂತ ಕಕ್ರೋಚ್ಗಳಿದ್ರೆ ಇಡೀ ಒಂದು ವ್ಯವಸ್ಥೆಯ ಚರಂಡಿ ಆಗಿರ್ಬೇಕಲ್ವಾ? ಚರಂಡಿಯಲ್ಲಿ ಬದುಕ್ತಕ್ಕಂಥ ಜೀವಿಗಳವು. ಆದ್ರಿಂದ ಇಡೀ ವ್ಯವಸ್ಥೆಯನ್ನು ಚರಂಡಿ ಮಾಡಿದ್ದೀರಿ ನೀವು, ಗಂದಿಗೆ ಮಾಡಿದ್ದೀರಿ. ಹಾಗಾದಾಗ ಚರಂಡಿ ಮಾಡಿದವರು ನೀವು, ಯಾರು ಆಳುವವರು. ಸೊ ಚರಂಡಿ ಮಾಡಿದಾಗ ಅಲ್ಲಿ ಜಿರ್ಲೆಗಳೇ ಹುಟ್ಟುತ್ತವೆ, ಇನ್ಯಾ ಹುಟ್ಟುತ್ತವೆ. ಸೊ ಆದ್ದರಿಂದ ನೀವು ಮಾಡಿದಂತ ಅತ್ಯಂತ ಕೊಳಕು ಪರಿಸ್ಥಿತಿ ಇದೆಯಲ್ಲ, ಈ ವ್ಯವಸ್ಥೆಯನ್ನು ಹಾಳು ಮಾಡಿದ್ದೀರಲ್ವಾ, ಅದಕ್ಕೆ ಕಾರಣ ನಾವಲ್ಲ, ನೀವು. ಹೌದು, ನಾವು ಜಿರ್ಲೆಗಳು, ಆದ್ರೆ ಮನುಷ್ಯರನ್ನ ಜಿರ್ಲೆಗಳನ್ನಾಗಿ ಮಾಡಿದವರು ಯಾರು ಅನ್ನೋ ಮುಖ್ಯವಾದ ಪ್ರಶ್ನೆ ಎತ್ತಿದ್ದಾರೆ. ಈ ಕಾಮನ್ ಸೆನ್ಸು ನಮ್ಮ ಮುಖ್ಯ ನ್ಯಾಯಮೂರ್ತಿಗಳಿಗೆ ಇರಬೇಕಾಗಿತ್ತಲ್ವಾ? ಅಂದ್ರೆ ಯಾವುದು ದೇಶ ಆಡಳಿತ ಸರ್ಕಾರ ನಿರುದ್ಯೋಗಕ್ಕೆ ಕಾರಣ ಆಗಿದೆಯಲ್ಲ, ಅದ್ರ ವಿರುದ್ಧ ಅವ್ರು ಮಾತಾಡಬೇಕಾದವರು. ಯುವಕರಿಗೆ ಉದ್ಯೋಗ ಕೊಡ್ರಿ, ಸಾಯ್ತಾ ಇದ್ದಾರೆ ಉದ್ಯೋಗಲ್ಲದೆ ಅನ್ನೋದನ್ನು ಅವರು ತಿಳುವಳಿಕೆ ಹೇಳಬೇಕಾಗಿತ್ತು ಕೇಂದ್ರ ಸರ್ಕಾರಕ್ಕೆ. ಅದು ಬಿಟ್ಕೊಟ್ಟು ಇವ್ರ ಪರಾವಲಂಬಿ ಜೀವಿಗಳು ಅಂತ ಇವ್ರ ಮೇಲೆ ಆರೋಪ ಮಾಡೋದು, ಅಗತ್ಯ ದೇಶದ ಯೂತ್ಸನ್ನು ಎದುರು ಕಟ್ಕೊಳ್ಳೋ ಅಗತ್ಯ ಇತ್ತು ಅವ್ರಿಗೆ. ಸರ್, ಸುಪ್ರೀಂ ಕೋರ್ಟ್ ಅನ್ನೋದು ಮೊದಲಿನ ನೈತಿಕ ಪ್ರಜ್ಞೆಯನ್ನು ಉಳಿಸ್ಕೊಂಡಿಲ್ಲ. ಯಾವಾಗ ಬಾಬ್ರಿ ಮಸೀದಿ ಬಿದ್ದಾಗ ಅದರ ವಿರುದ್ಧವಾದಂಥ ಒಂದು ತೀರ್ಪನ್ನು ಕೊಟ್ಟರು, ಯಾರೋ ಅಲ್ಲಿ ಎಷ್ಟು ಅಗದ್ರೂ ಸಹಿತ ಯಾವುದೋ ಹಿಂದೂ ಸಂಬಂಧಪಟ್ಟಂಥ ಸೂಚನೆಗಳು ಸಿಕ್ಕಲಿಲ್ವೋ, ಆವಾಗ ಇವರು ಏನು ಮಾಡ್ತಾರೆ ಅಂತಂದರೆ, ನೋಡಿ ಜನರ ಭಾವನೆಗಳಿಗೆ ಬೆಲೆ ಕೊಟ್ಟು ನಾವು ಏನು ಮಾಡ್ತಾ ಇದ್ದೀವಿ, ರಾಮ ಮಂದಿರವನ್ನು ಹಿಂದೂಗಳಿಗೆ ಕೊಡ್ತಾ ಇದ್ದೀವಿ ಅಂತೆಲ್ಲ ಹೇಳಿದ್ರಲ್ಲ, ಅದು ಅಂದರೆ ನೀವು ಸಾಕ್ಷಿ ಪುರಾವೆಗಳ ಆಧಾರದ ಮೇಲೆಲ್ಲ, ಭಾವನೆಗಳ ಆಧಾರದ ಮೇಲೆ ಯಾವತ್ತು ನೀವು ತೀರ್ಪನ್ನು ಕೊಟ್ಟರೋ ಆವಾಗ ಜನರಿಗೆ ಗೊತ್ತಾಗ್ಬಿಡ್ತು. ಅಂದರೆ ಇದು ಒಂದು ರೀತಿಯಾದಂಥ ಸುಪ್ರೀಂ ಕೋರ್ಟ್ ಅನ್ನೋದು ಆಳುವ ಪಕ್ಷಕ್ಕೆ, ಆಳುವ ಜನರಿಗೆ ಅಥವಾ ಹೆಚ್ಚು ಫೋರ್ಸ್ ಮಾಡ್ತಕ್ಕಂಥ ಜನರ ಪರವಾಗಿರ್ತದೆ ಅಂತ ಹೇಳ್ಬಿಟ್ಟು ಅದರ ನಂತರ ಬಂದಿರತಕ್ಕಂಥ ಹಲವಾರು ಜನ. ಆಮೇಲೆ ಬರೀ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಮಾತ್ರ ಅಲ್ಲ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಯಾವ ರೀತಿಯಾಗಿ ಇರ್ತಕ್ಕಂಥ ಮೋದಿ ಸರ್ಕಾರದ ಪರವಾಗಿ ಒಂದಿಷ್ಟು ತೀರ್ಪುಗಳನ್ನು ಕೊಟ್ಟರು, ಆ ತೀರ್ಪು ಕೊಟ್ಟ ನಂತರ ಅವ್ರು ರಿಟೈರ್ಡ್ ಆದಮೇಲೆ ಅವರಿಗೆ ಒಂದಿಷ್ಟು ರಾಜ್ಯಸಭಾ ಸದಸ್ಯರನ್ನು ಮಾಡೋದು ಅಥವಾ ಇನ್ಯಾವುದೋ ಒಂದಿಷ್ಟು ಅನುಕೂಲತೆಗಳು ಮಾಡೋದನ್ನು ಮಾಡ್ತಲ್ವಾ, ಆವಾಗ ಜನರಿಗೆ ಗೊತ್ತಾಗ್ಬಿಡ್ತು, ಹೌದು ಈ ಸರ್ಕಾರದ ಕೈಗೊಂಬೆಯಾಗಿ ಈ ರೀತಿಯಂಥ ಸಿಜೆಗಳು ನಮಗೆ ತೀರ್ಪನ್ನು ಕೊಡುವುದರಿಂದ ಅದಕ್ಕೆ ಪ್ರತಿಫಲವಾಗಿ ಕೇಂದ್ರ ಸರ್ಕಾರ ಅವರಿಗೆ ಯಾವುದೋ ರೀತಿಯಾದಂಥ ಉಪಕಾರ ಮಾಡ್ತಾ ಇದೆ, ಪ್ರತ್ಯುಪಕಾರ ಮಾಡ್ತಾ ಇದ್ದೆ ಅನ್ನುವ ಅನುಮಾನ ಶುರುವಾಯಿತು. ಸೊ ಅದರಿಂದಾಗಿ ನಮಗೆ ಈ ಕೋರ್ಟ್ ಮೇಲೇ ಅಂತಿಮ ಭರವಸೆ. ನಮಗೆ ಇಡೀ ದೇಶದ ಜನರಿಗೆ ಸುಪ್ರೀಂ ಕೋರ್ಟ್ ಅಂದ್ರೆ ಅಂತಿಮ, ಅದು ಹೇಳಿದ ಮೇಲೆ ಮುಗಿದೋಯ್ತು. ಆದರೆ ಅದೇ ಈ ರೀತಿಯಾದಂಥ ಪಾರ್ಶಾಲಿಟಿ ಮಾಡಿದಾಗ, ಅದೇ ಈ ರೀತಿಯಾದಂಥ ಬೇರೆ ಬೇರೆ ರೀತಿಯಾದಂಥ ತೀರ್ಪುಗಳನ್ನು ಕೊಟ್ಟಾಗ ಜನರಿಗೆ ಅನುಮಾನ ಕಾಡ್ತು. ಅದರಿಂದ ಇವಾಗ ಏನಾಯಿತು, ಸೂರ್ಯಕಾಂತ್ ಅವ್ರು ಹೇಳಿದರು, ಆಯಿತು ಒಳ್ಳೆ ಜಡ್ಜು ಅಂತ ಹೇಳ್ಬಿಟ್ಟು ಅಂದ್ಕೊಂಡ್ರೆ, ಹಾಗಾದ್ರೆ ಸೂರ್ಯಕಾಂತ್ ಅವ್ರನ್ನ ಆ ಸ್ಥಳಕ್ಕೆ ಕೂಡಿಸಿದವ್ರು ಯಾರು? ಕೊಡ್ಕೊಳ್ಳುವಿಕೆ ಇದು ಅಲ್ವಾ? ಸೊ ಆದ್ದರಿಂದ ಅವ್ರ ಮೇಲೆ ಒತ್ತಡ ಹೇಳಿದವ್ರು ಯಾರು? ಸೊ ಅವ್ರಿಗೆ ಏನಾಗ್ಬಿಟ್ಟಿದೆ ಅಂತಂದರೆ, ಈ ಸದ್ಯಕ್ಕೆ ದೇಶದಲ್ಲಿ ಒಂದು ರೀತಿಯಾದಂಥ ಅಸಹನೆ ಇದೆ. ಆ ಅಸಹನೆಯನ್ನು ಹುಟ್ಟಿಸಿದವರು ಯಾರು? ಈ ಜಂಜಿ ಅಂದರೆ ಯಾರು? ಯುವಕರು ಈ ಸರ್ಕಾರದ ಮೇಲೆ ಅಂದರೆ ವ್ಯವಸ್ಥೆಯ ಮೇಲೆ ತಿರುಗಿ ಬೀಳುತ್ತಾರೆ. ಯಾಕೆಂದರೆ ಪಕ್ಕದಲ್ಲಿರ್ತಕ್ಕಂಥ ನೇಪಾಳದಲ್ಲಿ ಜಂಜಿ ಎಲ್ಲ ಯುವಕರು ತಿರುಗಿ ಬಿದ್ದು ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನೇ ಸರ್ವನಾಶ ಮಾಡಿ ಹೊಸ ವ್ಯವಸ್ಥೆ ಬರಲಿಕ್ಕೆ ಕಾರಣ ಆಯಿತು. ಶ್ರೀಲಂಕಾದಲ್ಲಿ ದಂಗೆ ಎದ್ದುಬಿಟ್ರು. ಸೊ ಈ ರೀತಿಯಾದಂಥ ಬೇರೆ ಬೇರೆ ದೇಶದಲ್ಲಿ ಜಂಜಿ ಆಡಳಿತದವರು, ಜಂಜಿ ಯುವಕರು ದಂಗೆ ಹೇಳ್ತಾ ಇದ್ದಾರೆ, ಅವರು ತಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಅದು ಭಾರತದಲ್ಲೂ ನಡೀಬಹುದೇನೋ ಅನ್ನುವ ಅನುಮಾನ ನಮ್ಮ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗೆ ಬಂತು. ಆದ್ದರಿಂದ ಅವ್ರಿಗೂ ಒಂದು ಆಕ್ರೋಶ ಇತ್ತು. ಹೌದು, ಈ ನಿರುದ್ಯೋಗಿಗಳಿದಾರಲ್ಲ, ಇವು ಜಿರ್ಲೆಗಳು ಕಣ್ರಿ, ಮಾಡೋ ಕೆಲಸ ಇಲ್ಲದ ಪರಾವಲಂಬಿಗಳು ಕಣ್ರಿ ಇವರು. ಆದ್ದರಿಂದ ಇವ್ರಿಗೆ ಈ ಇಡೀ ವ್ಯವಸ್ಥೆ ಮೇಲೆ ದಾಳಿ ಮಾಡ್ತಾರೆ ಇವರು ಅಂತ ಹೇಳಿದ ಒಂದೇ ಒಂದು ಶಬ್ದ ಇದೆಯಲ್ಲ, ಇಡೀ ದೇಶಾದ್ಯಂತ ರಿಂಗನಿಸಿಬಿಡ್ತು, ಪ್ರತಿಧ್ವನಿಸಿಬಿಡ್ತು. ಜನರಲ್ಲಿರ್ತಕ್ಕಂಥ ಆಕ್ರೋಶ ಹೊರಗಡೆ ಬಂದ್ಬಿಡ್ತು. ಸೊ ಆದ್ದರಿಂದ ಇದಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ಯಾರು ಅಂತಂದರೆ, ನಮ್ಮ ದೇಶದ ಮುಖ್ಯ
ಮುಖ್ಯ ನ್ಯಾಯಮೂರ್ತಿಗಳು. ಅವರು ಬರೀ ಯೂತ್ ಜನರ ಮೇಲೆ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ನೋಡ್ಕೊಂಡಿರ್ತಾರೆ ಬರ್ಕೊಂಡಿರ್ತಾರೆ ಅವ್ರ ಬಗ್ಗೆ ಅಷ್ಟೇ ಮಾತಾಡಿಲ್ಲ, ಮೇನ್ ಮುಖ್ಯವಾಗಿ ಮಾಧ್ಯಮಗಳ ಮೇಲೂ ಮಾತಾಡಿದ್ದಾರೆ. ಮಾಧ್ಯಮಗಳು ಒಂಥರ ಪರಾವಲಂಬಿಗಳು ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಮಾಧ್ಯಮದಲ್ಲಿ ಇರೋರು ಸಹಿತ ಯಾರ್ಯಾರು ಕೇಂದ್ರ ಸರ್ಕಾರಕ್ಕೆ ಅಥವಾ ವ್ಯವಸ್ಥೆ ವಿರುದ್ಧವಾಗಿ ಮಾತಾಡ್ತಾರೋ ಅವರೆಲ್ಲ ಪರಾವಲಂಬಿ. ಪರವಾಗಿ ಮಾತಾಡೋರಲ್ಲ, ವಿರುದ್ಧವಾಗಿ ಮಾತಾಡೋ ಎಲ್ಲರೂ ಸಹಿತ ಪರಾವಲಂಬಿಗಳಾಗಿದ್ದಾರೆ, ಲೇಜಿಗಳಾಗಿದ್ದಾರೆ, ನಿರುದ್ಯೋಗಿಗಳಾಗಿದ್ದಾರೆ ಅಂತ ಅವರು ಆರೋಪ ಮಾಡಿದರು. ಸೊ ಈ ಆರೋಪಕ್ಕೆ ಪ್ರತಿಯಾಗಿ ಯಾರೋ ಒಬ್ಬರು ಸ್ಪಾರ್ಕ್ ಹಚ್ಚಿದ್ರು, ಅದು ಇದ್ದಕ್ಕಿದ್ದಂಗೆ ಸ್ಫೋಟ ಆಯಿತು. ಆದ್ದರಿಂದ ಆ ಒಂದು ಪಕ್ಷ ಇದೆಯಲ್ಲ, ಅದೇನು ರಿಜಿಸ್ಟರ್ಡ್ ಪಕ್ಷ ಅಲ್ಲ, ಅದು ವಿಡಂಬನೆ ಅಷ್ಟೇ. ಅದು ಅಲ್ಲ, ಅದು ಒಂದೇನೋ ಒಂದು ಮೊದಲೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ಕೊಂಡಿದ್ರು, ಫೇಸ್ಬುಕ್ಕಲ್ಲೆಲ್ಲ ಇದ್ರ ಬಗ್ಗೆ ಬರೀತಾ ಇದ್ರು ಅವರ ಆಕ್ರೋಶವನ್ನು. ಈಗ ಅದೊಂದು ಪಾರ್ಟಿ ಮಾಡಿಕೊಂಡು ಅದಕ್ಕೆ ಮೆಂಬರ್ ಆಗುವ ಮೂಲಕ ಒಂದು ರೀತಿ ಸಾಮಾಜಿಕ ಕ್ರಾಂತಿನೇ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ರೀತಿಯಾದಂಥ ಆಕ್ರೋಶ ಈ ರೀತಿಯಾಗಿ ಹೊರಗಡೆ ಬಂತು. ಅದಕ್ಕಿಂತ ಹೆಚ್ಚಾಗಿ ಈ ಒಂದು ಪಕ್ಷ ಸುಮ್ಮನೆ ಸುಮ್ಮನೆ ಸಾಯ್ತಿತ್ತದು. ಆಯ್ತಾ, ಅಂಥವು ಬೇಕಾದಷ್ಟು ಪ್ರಯೋಗಗಳು ಆಗ್ತವೆ. ಆದರೆ ಅದು ಯಾಕೆ ಜನರ ಪರವಾಗಿ ನಿಂತ್ಕೊಳ್ತು ಅಥವಾ ಜನ ಅದರ ಪರವಾಗಿ ಯಾಕೆ ನಿಂತ್ಕೊಳ್ತು ಅಂದರೆ ಅದರ ಪ್ರಮುಖವಾದಂಥ ಪ್ರಣಾಳಿಕೆ. ಆ ಪ್ರಣಾಳಿಕೆಯಲ್ಲಿ 5 ವಿಷಯಗಳನ್ನು ಹೇಳುತ್ತದೆ. 5 ಬಹಳ ಮುಖ್ಯವಾದ ವಿಷಯಗಳನ್ನು ಈ ಪಕ್ಷ ಕಾಕ್ರೋಚ್ ಜನತಾ ಪಾರ್ಟಿ ಹೇಳುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿರೋದು, ಯಾವ ನ್ಯಾಯಮೂರ್ತಿಗಳು ಯುವಕರನ್ನ ಜಿರಲೆಗಳು ಹೊಂದಿದ್ರಲ್ಲ ಆ ನ್ಯಾಯಮೂರ್ತಿಗಳ ವ್ಯವಸ್ಥೆ ಮೇಲೆ ಅಟ್ಯಾಕ್ ಮಾಡಿದ್ರು. ಪ್ರಣಾಳಿಕೆ ನಂಬರ್ 1 ಏನಂದ್ರೆ, ನಿವೃತ್ತಿಯಾಗಿರ್ತಕ್ಕಂಥ ನ್ಯಾಯಮೂರ್ತಿಗಳಿಗೆ ರಾಜ್ಯಸಭಾ ಸೀಟನ್ನು ಕೊಡುವುದಿಲ್ಲ, ನಾವು ಕೊಡೋದಿಲ್ಲ, ನಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸಲ್ಲ ಅಂದ್ರೆ ನ್ಯಾಯಮೂರ್ತಿಗಳೇ ಮೊದಲು ಅಟ್ಯಾಕ್ ಮಾಡುತ್ತೆ ಕಾಕ್ರೋಚ್ ಪಾರ್ಟಿ. ಅದಾದ್ಮೇಲೆ ಎರಡನೇದ್ದೇನು ಅಂತಂದ್ರೆ, ಈ SIR ಇದೆಯಲ್ವಾ, ಈಗ ಇತ್ತೀಚೆಗೆ SIR ಹಾವಳಿಯಿಂದಾಗಿ ಎಷ್ಟೋ ರಾಜ್ಯಗಳಲ್ಲಿ ಸರ್ಕಾರಗಳೇ ಪಲ್ಲಟ ಆಗೋಗ್ಬಿಟ್ಟಿದ್ದಾರೆ, ಉಲ್ಟಾ ಪಲ್ಟಾ ಆಗ್ತಾ ಇದಾವೆ. ಬಿಜೆಪಿ ಮಾಡಿರೋ ಎಡವಟ್ಟದು. ಕೋಟ್ಯಾಂತರ ಜನರ ಹೆಸರನ್ನು ತೆಗೆದು ಹಾಕಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ 27 ಲಕ್ಷ ಜನರ ಹೆಸರನ್ನ, ಮತದಾರರನ್ನ ಸಸ್ಪೆನ್ಷನ್ ಇಟ್ಟಿದ್ದಾರೆ. ಅವ್ರು ಓಟು ಹಾಕಂಗಿಲ್ಲ, ಬಿಡಂಗಿಲ್ಲ. ಅಲ್ಲಿ ಸರ್ಕಾರಗಳೇ ಬಿದ್ದು ಹೋಗ್ಬಿಟ್ಟು. ಆದ್ದರಿಂದ ಈ ರೀತಿಯಾದಂಥ ಒಂದು ತಾರತಮ್ಯ ಮಾಡ್ತಕ್ಕಂಥ ಈ SIR ಅಂತಕ್ಕಂಥದ್ದು ಏನಿದೆಯಲ್ಲ, ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಕ್ಕಂಥ ಕೆಲಸ ಇದೆಯಲ್ಲ, ಆದ್ದರಿಂದ ಯಾರಾದರೂ ಒಂದೇ ಒಬ್ಬ ಅರ್ಹ ಮತದಾರ ಪಟ್ಟಿಯಲ್ಲಿ ಹೆಸರು ಇಲ್ಲದೆ ಹೋದರೆ ಮುಖ್ಯ ಚುನಾವಣಾ ಅಧಿಕಾರಿ ಯಾರಿದ್ದಾರೆ ನೋಡಿ, ಅವ್ರನ್ನ ಉಗ್ರ ಕಾಯ್ದೆ ಏನಿದೆಯೋ ಆ ಕಾಯ್ದೆಯ ಮೇಲೆ ಅರೆಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಜನರಲ್ಲಿ ಇವಾಗ ಒಂದು ಆಕ್ರೋಶ ಇದೆ. ಯಾಕಂತಂದ್ರೆ ಈ ಚುನಾವಣೆಯ ಒಂದು ಪ್ರಕ್ರಿಯೆ ಇದೆಯಲ್ಲ, ಅದು ಸಮರ್ಪಕವಾಗಿ ನಡೀತಾ ಇಲ್ಲ. ಅದರಿಂದಾಗಿ ಇವು BJPಗೆ ಪರವಾಗಿ ಅಥವಾ ಮೋದಿ ಸರ್ಕಾರಕ್ಕೆ ಪರವಾಗಿ ಅದು ಕೆಲಸ ಮಾಡ್ತಾ ಇದೆ. ಯಾರೋ ಮೋದಿ ವಿರುದ್ಧವಾಗಿ ಓಟ್ ಹಾಕ್ತಾರೋ ಅವರೆಲ್ಲರ ಹೆಸರನ್ನು ತೆಗೆದುಹಾಕಿದ್ದಾರೆ ಅನ್ನುವಂಥ ಒಂದು ಅನುಮಾನ ಎಲ್ಲ ಕಡೆಗೂ ಇದೆ. ಸೊ ಆದ್ದರಿಂದ ಈ ಸದ್ಯಕ್ಕೆ ಎಲ್ಲರಿಗೂ ಸಹಿತ ಇದು ಬಹಳ ಇಂಪಾರ್ಟೆಂಟ್ ಅನ್ಸ್ಬಿಡ್ತಿದೆ. ಅಂದರೆ SIR ಇದೆಯಲ್ವಾ, ಚುನಾವಣೆ ಪ್ರಕ್ರಿಯೆ ಸರಿಯಾಗಿ ನಡೀತಾ ಇಲ್ಲ ಅಂತ. 3ನೇ ದಿನ ಮಹಿಳೆಯರ ಪರವಾಗಿ ಮಾತಾಡ್ತಿದ್ದು. ಮಹಿಳೆಯರಿದಾರಲ್ಲ ರೀ, ಯಾಕೆಂದ್ರೆ ಮಹಿಳಾ ಮೀಸಲಾತಿ ತಗೊಂಬರೋದು ಇದು ಮಾಡೋದು ಅಲ್ಲ, 33%ಗೆ ಇಷ್ಟು ಒದ್ದಾಡ್ತಾ ಇದ್ದಾರೆ, ಇನ್ನೂವರೆಗೂ ತರಕ್ಕಾಗಿಲ್ಲ, ಬರೀ ನಾಟಕ ಮಾಡ್ತಾ ಇದ್ದಾರೆ. ಅದ್ರ ಬದಲಾಗಿ ನಮ್ಮ ಪಾರ್ಟಿ ಏನಾದರೂ ಬಂದ್ರೆ, ಆಡಳಿತಕ್ಕೆ ಬಂದ್ರೆ 50% ಸಂಸತ್ತಿನಲ್ಲಿ, ಅಂದ್ರೆ ಯಾರೇ MP ಗಳಿದ್ರೆ 50% ಮಹಿಳೆಯರು ಕೊಡಲೇಬೇಕು. ನೀವು ಜನ ಅವರೇ ಇರ್ತಾರೆ. ಅವರು ಅದಕ್ಕಿಂತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗುತ್ತೆ. ಇದು ಹೋಗ್ಬಿಟ್ಟು ಸಚಿವರಾಗ್ತಾರಲ್ವಾ, ಸಚಿವರಲ್ಲಿ 50% ಕೊಡ್ಬೇಕು ನೀವು. ಹೌದು, ಮಹಿಳೆಯರಿಗೆ. ಯಾಕಂದ್ರೆ ಅವ್ರು 5% ಇದ್ದಾರೆ ಜನಸಂಖ್ಯೆ ಆಧಾರಿತವಾಗಿ. ಆವಾಗ ಏನಾಯ್ತು, ಯುವತಿಯರು ಮಹಿಳೆಯರು ಅವರು ಸಹಿತ ಇದನ್ನು ಬೆಂಬಲಿಸಕ್ಕೆ ಶುರು ಮಾಡಿಬಿಟ್ರು. ಹೌದು, ನಾನು ಕಾಕ್ರೋಚ್ ಪಾರ್ಟಿ ಅಂತ ಹೇಳಿದರು. ಸೊ ಇದಾದ ಮೇಲೆ ಗೋಧಿ ಮಾಧ್ಯಮಗಳನ್ನ ಅಡಿಟಿಂಗ್ ಮಾಡ್ತೀನಿ ಅಂತ ಹೇಳ್ತಿದ್ರು ಪಕ್ಷ. ಈ ಗೋಧಿ ಮಾಧ್ಯಮಗಳು ಇದಾವಲ್ಲ, ಅಕೌಂಟ್ ಎಲ್ಲ ಮಡಿಲು ಮಾಧ್ಯಮಗಳು, ಇವರಿಗಿಂದ ಎಲ್ಲಿಂದ ದುಡ್ಡು ಬಂದಿದೆ ಇವರಿಗೆ? ಯಾಕೋ ಒಂದು ಪಕ್ಷದ ಜೊತೆಗೆ ಪಕ್ಷದ ಪರವಾಗಿ ಭಜನೆ ಮಾಡ್ತಿರಲ್ಲ, ನಿಮಗೆ ಆ ಪಕ್ಷದಿಂದ ಹೇಗೆ ದುಡ್ಡು ಬಂದಿದೆ, ಎಲ್ಲಿಂದ ಬಂತು, ಇದನ್ನು ಆಡಿಟಿಂಗ್ ಮಾಡ್ತೀನಿ ಅಂತ ಹೇಳ್ತಾ ಆಮೇಲೆ ಎಲ್ಲ ಈ ಗೋಧಿ ಮಾಧ್ಯಮಗಳನ್ನ ಬ್ಯಾನ್ ಮಾಡ್ತೀನಿ ಅಂತ ಹೇಳ್ಬಿಡ್ತು. ಸೊ ಇದರಿಂದಾಗಿ ಜನರಿಗೆ ಏನಾಗ್ಬಿಡ್ತು, ಒಂದು ಹೊಸ ಅಲೆ ಶುರು ಆಗೋಗ್ಬಿಟ್ಟಿದೆ. ಸೊ ಆದ್ದರಿಂದ ಈ ಸುಳ್ಳು ಮಾಧ್ಯಮಗಳಿದಾವಲ್ಲ, ಇವುಗಳಿಗೆ ಮೊದಲು ಬುಡ ಕಟ್ ಮಾಡಬೇಕಾಗಿದೆ. ಆದ್ದರಿಂದ ಅದನ್ನು ಈ ಪಾರ್ಟಿ ಮಾಡ್ತು ಅಂತಂದರೆ, ನಾನು ನಿಮ್ಮ ಜೊತೆಗಿದ್ದೀನಿ, ನಾನು ಕಾಕ್ರೋಚ್ ಪಾರ್ಟಿ ಮೆಂಬರ್ ಅಂತ ಹೇಳಕ್ಕೆ ಶುರು ಮಾಡಿಬಿಡ್ತು. ಕೊನೆಯದಿದೆ 5ನೇ ಪ್ರಣಾಳಿಕೆ ಇದೆಯಲ್ಲ, ಇದೇ ಇಡೀ ವ್ಯವಸ್ಥೆಯನ್ನು ಬುಡ ಮೇಲೆ ಮಾಡ್ತಾ ಇರೋದು. ಏನು? ಪಕ್ಷಾಂತರ. ಯಾರ್ಯಾರು ಪಕ್ಷಾಂತರ ಮಾಡ್ತಾರೋ, ತಮ್ಮ ಆಮಿಷಕ್ಕೊಳಗಾಗಿಯೋ ಅಥವಾ ಒತ್ತಡಕ್ಕೊಳಗಾಗಿಯೋ, ಅವರು ಎಲ್ಲರನ್ನೂ ಸಹಿತ 20 ವರ್ಷ ಡಿಬಾರ್ ಮಾಡಿಬಿಡ್ಬೇಕು.
ಅವ್ರು ರಾಜಕಾರಣನೇ ಮಾಡಲ್ಲ. 20 ವರ್ಷ ಡಿವೈಡ್ ಮಾಡಬಾರ್ದು. ನಿಮ್ದು ಯಾವ ಎಕ್ಸ್ ಪಕ್ಷ ಅದು ವಾಯ್ ಪಕ್ಷ ಅಂತಂದ್ರೆ ಎಕ್ಸ್ನವರು ವಾಯ್ಗೆ ಹೋಗಂಗಿಲ್ಲ, ವಾಯ್ನವ್ರು ಎಕ್ಸ್ಗೆ ಹೋಗಂಗಿಲ್ಲ. ಇದೇನಾಗ್ಬಿಡ್ತು, ಕುದುರೆ ವ್ಯಾಪಾರ ಶುರು ಆಗುತ್ತೆ. ಕುದುರೆ ವ್ಯಾಪಾರ ಬಂದ್. ವಾಷಿಂಗ್ ಮಷೀನ್ ಒಂದಿದೆ ಅಲ್ವಾ, ಕೇಸರಿ ಪಕ್ಷದ ಮೋದಿಯವ್ರದ್ದು ವಾಷಿಂಗ್ ಮಷೀನ್ ಇದೆ ಅಲ್ವಾ, ಆ ವಾಷಿಂಗ್ ಮಷೀನ್ ಅಲ್ಲಿ ಹೋಗ್ಬಿಡ್ಬೋದು. ಯಾರೋ ಭ್ರಷ್ಟ ಇರ್ತಾನೆ, ಸುವೇಂದ್ರಿ ಅಧಿಕಾರಿ, ಎಷ್ಟಪ್ಪ ಶಾರದಾ ಚಿಟ್ ಫಂಡ್ಸ್ ಅಲ್ಲಿ, ನಾರದ ಹಗರಣದಲ್ಲಿ ಅವನ್ನ ಹೆದರ್ಸೋದು, ಅವನ್ನ ಕರ್ಕೊಂಬಂದ್ಬಿಡೋದು, ವಾಷಿಂಗ್ ಮಷೀನಲ್ಲಿ ಹಾಕೋದು, ಮೇಲೆ ಕೆದ್ದೋದು, ಕೇಸರಿ ಹಾಕೋದು. ಇವತ್ತಿಂದ ನೀನು ಪವಿತ್ರ ಆಗ್ಬಿಟ್ಟೆ, ಶುದ್ಧೀಕರಣ ಮಾಡೋ ಕೆಲಸವನ್ನು ಮಾಡ್ತಾ ಇದ್ದಲ್ಲ. ಈ ಒಂದು ಪಕ್ಷಾಂತರವೇ ನಿಲ್ಲಿಸ್ಬಿಡೋಣ. ಪಕ್ಷಾಂತರವೇ ಇಲ್ಲ ಅಂತಂದ್ರೆ ಸಮಸ್ಯೆನೇ ಆಗೋದಿಲ್ಲಲ್ಲ, ಸರ್ಕಾರಗಳು ಬುಡಮೇಲೆ ಆಗೋದಿಲ್ಲಲ್ಲ, ವ್ಯವಸ್ಥೆ ಅಸ್ತವ್ಯಸ್ತ ಆಗೋದಿಲ್ವಲ್ಲ. ಆದ್ದರಿಂದ ನಾವು ಪಕ್ಷಾಂತರ ಯಾರು ಮಾಡ್ತೀರಪ್ಪ, 20 ವರ್ಷ ನಿಮ್ಮ ಡಿಬಾರ್ ಮಾಡ್ತೀವಿ ಅಂದ್ರೆ ನನ್ನ ಮಗನು ಪಕ್ಷಾಂತರ ಮಾಡೋದಿಲ್ಲ ರೀ. ಅದೇ ಪಕ್ಷದಲ್ಲಿ ಇರ್ತಾರೆ, ಅದೇ ಪಕ್ಷದಲ್ಲಿ ಅನಿವಾರ್ಯವಾಗಿ ಇರಲೇಬೇಕು, ಇಲ್ಲ ರಾಜೀನಾಮೆ ಕೊಟ್ಬಿಟ್ಟು ಮನೆಗೆ ಹೋಗ್ಬೇಕು ನೀನು. ಸೊ ಆದ್ದರಿಂದ ಈ ಒಂದು 5 ಪ್ರಣಾಳಿಕೆಗಳು ಅಂಶಗಳು ಇದ್ದಾವಲ್ವಾ, ಇವುಗಳು ಯುವಕರಿಗೆ ಬಹಳ ಬಹಳ ಇಷ್ಟ ಆಗೋಗ್ಬಿಟ್ಟು. ಯಾಕಂದ್ರೆ ಈ ದೇಶದ ಅವ್ಯವಸ್ಥೆಗೆ, ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಕಾರಣ ಆಗಿರ್ತಕ್ಕಂಥವೇ ಇದರಲ್ಲಿರ್ತಕ್ಕಂಥ 4 ಪ್ರಮುಖವಾದ ಅಂಶಗಳು. ಅವುಗಳನ್ನೇ ಬ್ಯಾನ್ ಮಾಡ್ಬಿಡ್ತೀನಿ ಅಂತ ಹೇಳಿದ ತಕ್ಷಣ ಯುವಕರಿಗೆ ಏನಾಗ್ಬಿಡ್ತು, ಒಂದು ಹುರುಪು ಬಂತು. ಅಯ್ಯೋ, ನನ್ನ ಪರವಾಗಿ ಯಾರೋ ಮಾತಾಡ್ತಾ ಇದ್ದಾರಲ್ಲಪ್ಪ, ಹೌದು ನನಗೂ ಅನಿಸಿತ್ತು ಈ ರೀತಿಯಾಗಿ. ಯಾಕೆ ಪಕ್ಷಾಂತರ ಮಾಡಿಬಿಟ್ಟು ಈಗ ಇಲ್ಲಿವರೆಗೂ ಕರ್ನಾಟಕದ ನೀವು ನೋಡಿದರೆ ಗೊತ್ತಲ್ವ, ಇಲ್ಲಿವರೆಗೂ BJP ಆಡಳಿತಕ್ಕೆ ಬಂದಿರೋದು ಬರೀ ಆಪರೇಷನ್ ಕಮಲ. ಅಂದ್ರೆ ಏನೋ ಒಂದು ಆಳುವ ಪಕ್ಷವನ್ನ, ಜನರು ಮಾಂಡೇಟರ್ ಕೊಟ್ಟಿರ್ತಕ್ಕಂಥ ಒಂದು ಪಕ್ಷವನ್ನ ಬೀಳಿಸಿ ಹೇಗೋ ಮಾಡಿಬಿಟ್ಟು ಕುದುರೆ ವ್ಯಾಪಾರ ಮಾಡಿಬಿಟ್ಟು ಇನ್ನೊಂದು ಪಕ್ಷ ಆಡಳಿತಕ್ಕೆ ತರ್ತಕ್ಕಂಥದ್ದೆಲ್ಲ ಅಸಂವಿಧಾನಿಕ. ಆದರೂ ಸಹಿತ ಅದನ್ನು ಮಾಡ್ಕೊಂಡು ಬಂದಿದ್ದಾವೆ ಈಗ ಹಲವಾರು ಇದರಲ್ಲಿ. ಈಗ ಇರ್ತಕ್ಕಂಥ ಇದರಲ್ಲೂ ಸಹಿತ ಇದೇ ವ್ಯವಸ್ಥೆ ಆಗಿದೆ. ಆದ್ದರಿಂದ ನಮಗೆ ಬೇಕಾಗಿರೋದು ಈ ಪ್ರಣಾಳಿಕೆಗಳ ಅನುಷ್ಠಾನ ಆಗಬೇಕಾಗಿದೆ. ಆದ್ದರಿಂದ ಮಾಡಿದೆ. ಆದರೆ ಇವಾಗ ನೀವು ಹೇಳಿದಾಗ BJP ಸರ್ಕಾರಕ್ಕೆ ಬುಡಕ್ಕೆ ಬೆಂಕಿ ಬಿದ್ದಿದೆ, ಜಂಜಿ ವಿರುದ್ಧವಾಗಿದ್ದಾರೆ. ಸೊ ಆದ್ದರಿಂದ ಇವಾಗ ಏನು ಮಾಡಿದ್ದಾರೆ, ಅವರು ಇದ್ರ ಮೇಲುಗಡೆಗೆ ಅಟ್ಯಾಕ್ ಮಾಡಕ್ಕೆ ಶುರು ಮಾಡಿದ್ದಾರೆ. ಏನು ಅಟ್ಯಾಕ್ ಮಾಡ್ತಾ ಇದ್ದಾರೆ, ಯಾರು ಇದನ್ನು ಹುಟ್ಟಾಕಿದ್ನಲ್ಲಪ್ಪ ಅಭಿಷೇಕ್ ಅನ್ನುವಂಥ ಒಬ್ಬ ವ್ಯಕ್ತಿ, ಅವನೇ ವಿದೇಶಿ ಏಜೆಂಟು. ಅವನು ಏನಾಗಿದೆ, ವಿದೇಶಿ ಫಂಡಿಂಗ್ ಮಾಡಿದ್ದಾರೆ. ಅವನು ಆಪ್ ಪಾರ್ಟಿ ಆಗಿರೋದ್ರಿಂದ ಆಪ್ ಪಾರ್ಟಿ ಪರವಾಗಿ ಈ ಥರ ಮತ್ತೊಂದು ಕ್ರಾಂತಿ ಹುಟ್ಟಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾನೆ, ಜನರನ್ನು ಯುವಕರನ್ನು ಎತ್ತಿ ಕಟ್ತಾ ಇದ್ದಾನೆ. ಈ ರೀತಿಯಾದಂಥ ಆರೋಪಗಳು ಬರ್ತಾ ಇದ್ದಾವೆ. ಅವನ ಮೇಲ್ಗಡೆ ನೀನು ಎಲ್ಲಿದ್ರು ಹುಡುಕೊಂಬಂದ್ಬಿಟ್ಟು ಸಾಯಿಸ್ತೀನಿ ಅನ್ನುವಂಥ ಒಂದು ಬ್ಲಾಕ್ ಮೇಲಿಂಗ್ ಮಾಡಲಾಗುತ್ತೆ. ಆಮೇಲೆ ಅವ್ನಿಗೆ ಈ ಮೋದಿ ಅಂತವರೆಲ್ಲ, ಈ BJP ಅವರೆಲ್ಲ ಹೆದರ್ಬಾರ್ದಿತ್ತು. ನೋಡಿ, ಅದು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಒಂದು ಸಣ್ಣ ವಿಡಂಬನಾತ್ಮಕವಾಗಿ ಒಂದು ಪಕ್ಷ ಥರದ ಬರವಣಿಗೆ ಮಾಡಿ ವೆಬ್ಸೈಟಲ್ಲಿ ಹಾಕಿರೋದು. ಅವನೇನು ಪಕ್ಷ ಮಾಡಿಲ್ಲ. ನಿಮ್ಮ ವಿಡಂಬನೆ ಎಷ್ಟು ಜನರನ್ನು ಜಾಗೃತಿ ಮಾಡಿ, ರಿಜಿಸ್ಟರ್ ಅಲ್ಲ ಏನಲ್ಲ ಅಲ್ಲ. ಅಂದ್ರೆ ಮೋದಿ ಅವರು ಅವನ ಟ್ವಿಟರ್ ಖಾತೆನ, ಎಕ್ಸ್ ಖಾತೆನ ಬ್ಯಾನ್ ಮಾಡ್ತಾರೆ ಅಂದ್ರೆ ಎಷ್ಟು ಹೆದರಿದ್ದಾರೆ ಅಂತ. ಕೋಟಿ ಜನರು ಈಗ ಎಚ್ಚರಾಗ್ಬಿಟ್ರೆ ಇದ್ದಕ್ಕಿದ್ದ ಹಾಗೆ. ಅವಾಗ ಆಳುವ ಪಕ್ಷಕ್ಕೆ ಏನಾಗ್ಬಿಡುತ್ತೆ, ನಡುಕ ಹುಟ್ಟುತ್ತೆ. 5 ದಿನದಲ್ಲಿ 20 ಮಿಲಿಯನ್ ಅಂದ್ರೆ 2 ಕೋಟಿ ಜನ ಮೆಂಬರ್ ಆಗಿದ್ದಾರೆ 5 ದಿನದಲ್ಲಿ. ಸೊ ಅವ್ರಿಗೆ ಗೊತ್ತು ಜನತೆ ತಾಕತ್ತೇನು, ಯುವಕರ ತಾಕತ್ತೇನು ಅಂತ ಗೊತ್ತಿದೆ. ಯುವಕರು ತಿರುಗಿ ಬಿದ್ದರೆ ಇವತ್ತಿನವರೆಗೂ ಯಾವ ದೇಶದ ಯಾವ ವ್ಯವಸ್ಥೆಯೂ ಸಹಿತ ಉಳಿಯೋದನ್ನು ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ ನಮಗೆ ಈ ಕಾಕ್ರೋಚ್ ಪಾರ್ಟಿ ಅನ್ನೋದು ಭಾಳ ತೊಂದರೆ ಕೊಡುತ್ತೆ. ಅಂದರೆ ಜನರಲ್ಲಿ ಜಾಗೃತಿ ಅನ್ನೋದು ಮಾಡುತ್ತೆ. ಅದಕ್ಕೆ ಅದನ್ನೇ ಬುಡ ಕಟ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಏನು ಮಾಡಿದ್ರು, ಯಾವನೋ ಒಬ್ಬ ಕರ್ನಾಟಕದಲ್ಲಿ ತಲೆ ಕೆಟ್ಟೋ ಈ ಮೋದಿ ಭಕ್ತನೋ ಅಥವಾ ಇನ್ಯಾರೋ ಗೊತ್ತಿಲ್ಲ, ಅವನೊಂದು ಪಕ್ಷ ಹುಟ್ಟಾಕ್ಬಿಟ್ಟಾನೆ ಆನ್ಲೈನಲ್ಲಿ. ಅವನು ಹಿಟ್ಟು ಜನತಾ ಪಕ್ಷ ಅಂತ ಒಂದು, ಇದು ಕಾಕ್ರೋಚ್, ಇದು ಇನ್ನೊಂದು ಹಿಟ್ಟು. ಇವನು ಹಿಟ್ಟು ಮಾಡಿಬಿಟ್ಟು ಜನರೆಲ್ಲ ಸಾಯಿಸ್ತಿದ್ದೀನಿ. ಅಲ್ಲೋ ಮೂರ್ಖ ಜಿರ್ಲೆಗಳು ಅಂದರೆ ಯುವಕರು ಅಂದರೆ ನಿರುದ್ಯೋಗಿಗಳು, ಅವರನ್ನು ಸಾಯಿಸಿದ್ರಪ್ಪ ನೀನೆಲ್ಲ ಇರ್ತೀಯಾ? ಅದೊಂದು ರೂಪಕ ಅಷ್ಟೇ. ಅದೇನಲ್ಲ, ನೀನು ತಮ್ಮ, ನಿಮ್ಮ ಅಣ್ಣ, ನೀ ಯಾರಿದ್ರು ಸಹಿತ ಅವರು ಯುವಕರು ತಾನೆ. ಹಿಟ್ಟು ಬಿಡ್ಬಿಟ್ಟು ಎಲ್ಲರೂ ಸಾಯಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಮೂರ್ಖತನದ ಲಕ್ಷ್ಯ. ಆದರೆ ಇದಕ್ಕೆ ಬೇರೆಯವರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಹೌದು ಹಿಟ್ಟು ಅಂತ. ಆದರೆ ನೀವು ಮಾಡ್ತಾ ಇರೋದು ತಪ್ಪು ಕೆಲಸ. ಆದ್ದರಿಂದ ಯಾವುದೋ ಒಂದು ಪಕ್ಷಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇದ್ದೀರಿ. ಸೊ ಆದ್ದರಿಂದ ಈಗ ಈ ಅಭಿಷೇಕ್ ಅನ್ನುವಂಥ ಒಬ್ಬ ವ್ಯಕ್ತಿ ಯಾವುದಾದ್ರು ಒಂದು ಪಕ್ಷದ ಪರವಾಗಿ ಕೆಲಸ ಮಾಡಿದರೆ ಅದು ತಪ್ಪೇ. ಎಸ್, ಅವನು ವಿರುದ್ಧ ಕ್ಯಾಂಪೇನ್ ಮಾಡ್ತಕ್ಕಂಥವ್ರು ಒಂದು ಪಕ್ಷದ ಪರವಾಗಿ ಮಾಡಿದರೆ ಅದು ತಪ್ಪೇ. ಒಟ್ಟಾರೆಯಾಗಿ ಇಡೀ ದೇಶದ ಎಲ್ಲ ನಿರುದ್ಯೋಗಿಗಳು ಒಂದಾಗತಕ್ಕಂಥ ಒಂದು ಅವಕಾಶ ಇದೆ. ತಮ್ಮ ಆಕ್ರೋಶನ ಹೊರಗೆ ತರಲಿಕ್ಕೆ ಒಂದು ಅವಕಾಶ ಇದೆ. ಈ ಮೋದಿ ಹವಾ ಇಷ್ಟೇನು, ಮೋದಿ ಹವಾದಿಂದ ಇಷ್ಟೊಂದು ಎಲ್ಲ ಇವರು ಒಂದು 15-20 ವರ್ಷಗಳಿಂದ ದೇಶದಲ್ಲಿ BJP ಒಂದು ಇದು ಮಾಡ್ತಿದ್ದಲ್ಲ, ಹಿಂದುತ್ವವನ್ನು ತರ್ತಾ ಇದ್ದಲ್ಲ, ಈಗ ಅದ್ರ ವಿರುದ್ಧ ಅಲೆ ಕೆಲಸ ಮಾಡ್ತಿದೆ ಅನಿಸುತ್ತೆ. ಮೋದಿ ಅಲೆ ಎಲ್ಲ ಪೂರ್ತಿ ನಿಧಾನಕ್ಕೆ ತಣ್ಣಗಾಗಿ ಯುವ ಜನರು ಎಚ್ಚೆತ್ಕೊಂಡು ಇನ್ನು ಮೇಲೆ ಮೋದಿ ಅಥವಾ BJP ಸರ್ಕಾರ ಬೇಡ ಅನ್ನೋದು, ವ್ಯವಸ್ಥೆಯನ್ನು ವಿರೋಧಿಸುವ ಕೆಲಸ
ಮಾಡ್ತಾರೆ. ಜನರಲ್ಲಿ ಅವೇರ್ನೆಸ್ ಜಾಸ್ತಿ ಆಗ್ತಾ ಇದೆ. ಯಾವಾಗ ಜನರ ಅವೇರ್ ಆಗ್ಬಿಡ್ತಾರೋ ಆವಾಗ ದೊರೆಗಳು ಚಿಂತಾಕ್ರಾಂತರಾಗ್ಬಿಡ್ತಾರೆ. ಎಸ್. ಸೊ ಇಲ್ಲಿಯೂ ಸಹಿತ ಅದೇ ರೀತಿ ಆಗಿದೆ. ಅದಕ್ಕೆ ಈ ದೇಶದಲ್ಲಿರ್ತಕ್ಕಂಥ ಯುವ ಜನರು ಯಾವಾಗ ಎಚ್ಚರ ಆಗ್ತಾರೋ ಆವಾಗೆಲ್ಲ ಕ್ರಾಂತಿ ಆಗುತ್ತೆ. ಸೊ ಇವಾಗ BJP ಸರ್ಕಾರಕ್ಕೆ, ಯಾಕಂದರೆ ಈಗ ಒಂದು ಸ್ವಲ್ಪ ವರ್ಲ್ಡ್ ಕ್ರೈಸಿಸ್ ಇದೆ, ಇಂಥ ಸಂದರ್ಭದಲ್ಲಿ ಸಹಿತ ವಿದೇಶಾಂಗ ನೀತಿಯಲ್ಲಿ ಫೇಲ್ಯೂರ್ ಆಗಿದೆ. ಇವಾಗ ಇವರು ಬೇಕಾದ್ರೆ ವರ್ಲ್ಡ್ ಟ್ರಿಪ್ಪುಗಳನ್ನ ಮಾಡ್ಕೊಂಡು ಬರ್ತಾರೆ 8,500 ರೂಪಾಯಿ ವಿಮಾನಗಳಲ್ಲಿ. ಆದರೆ ಬೇರೆಯವರು ಹೇಳ್ತಾರೆ ಯಾರೋ ಹೋಗಬೇಡಿ, ವಿದೇಶಕ್ಕೆ ಹೋಗಬೇಡಿ ಅಂತ ಹೇಳ್ತಾರೆ. ಅಂದರೆ ಹೇಳುವುದೊಂದು ಮಾಡುವುದಿನ್ನೊಂದು. ನೀವು ಚಿನ್ನ ಖರೀದಿ ಮಾಡಬೇಡಿ, ರಸಗೊಬ್ಬರ ಹಾಕಬೇಡಿ, ಇದು ಎಲ್ಲ ಸಹ ಜನ ವಿರೋಧಿಗಳು. ಆಯಿತು ಸ್ವಾಮಿ, ನೀವು ಈ ವ್ಯವಸ್ಥೆಯನ್ನು ಇಲ್ಲಿ ತಂದದ್ದೇನಕ್ಕೆ? ಡಾಲರ್ ಮುಂದ್ಗಡೆಗೆ ನಮ್ಮ ರೂಪಾಯಿ ಬೀಳ್ತಾನೆ 97 ರೂಪಾಯಿ ಬಂದ್ಬಿಟ್ಟಿದೆ ಅಲ್ರಿ. ಇನ್ನೂ ಸ್ವಲ್ಪ ದಿವಸಕ್ಕೆ, ಇನ್ನೊಂದು ವಾರ 10 ದಿವಸಕ್ಕೆ ಅದು ಸಂಚೂರನ್ನು ಹೊಡೆದ್ಬಿಡುತ್ತಲ್ರಿ. ಕ್ರೂಡ್ ಆಯಿಲು ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ನೀವು ಈ ಇವತ್ತಿಗೆ ಮೂರನೇ ಸರ್ತಿ ನೀವು ಇದನ್ನು ರೈಸ್ ಮಾಡಿದ್ರಲ್ರಿ, ಪೆಟ್ರೋಲ್ದು ಡೀಸೆಲ್ ಬೆಲೆಗಳು ರೈಸ್ ಮಾಡಿದ್ರಲ್ಲ. ಯಾವುದಾದ್ರೂ ಒಂದು ಇಳಿದಿದೆಯಾ? ಎಲ್ಲವೂ ಏರ್ತಾನೆ ಇದೆ ಅಲ್ವಾ. ಗ್ಯಾಸ್ ಬೆಲೆ ಏರ್ತು, ಸಿಲಿಂಡರ್ ಬೆಲೆ ಏರ್ತು, ಪೆಟ್ರೋಲ್ ಬೆಲೆ ಏರ್ತು, ಎಲ್ಲ ರೀತಿಯಾದಂಥ ದವಸ ಧಾನ್ಯಗಳ ಬೆಲೆ ಏರ್ತು. ಚಿನ್ನದ ಬೆಲೆ ಅಂತೂ ಕೇಳೋ ಹಾಗೇ ಇಲ್ಲ. 60,000 50,000 ರೂಪಾಯಿಗೆ 10 ಗ್ರಾಮ್ ಸಿಗ್ತಾ ಇರೋದು ಈಗ 1.5 ಲಕ್ಷ ದಾಟ್ಬಿಟ್ಟಿದೆ. ಬೆಳ್ಳಿ 3 ಲಕ್ಷ ದಾಟ್ಬಿಟ್ಟಿದೆ. ಇಂಥ ಸಂದರ್ಭದಲ್ಲಿ ನಾವು ಮದುವೆ ಮಾಡ್ಕೊಳ್ಳೋ ಹಾಗಿಲ್ಲ, ನಮ್ಮ ಮನೇಲಿರ್ತಕ್ಕಂಥ ಒಂದು ಗ್ರಾಮ್ ಚಿನ್ನ ಕೊಡಿಸೋ ಹಾಗಿಲ್ಲ. ಪರಿಸ್ಥಿತಿ ಬಹಳ ಕೆಟ್ಟದಾಗಿದೆ. ನಿರುದ್ಯೋಗ ಏನನ್ನ ನೀವು ಪ್ರಾಮಿಸ್ ಮಾಡಿ ಅಧಿಕಾರಕ್ಕೆ ಬಂದ್ರಿ ಸ್ವಾಮಿ? 1 ವರ್ಷಕ್ಕೆ 2 ಕೋಟಿ ಜನರಿಗೆ ನಾವು ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅದೇ ಲೆಕ್ಕದಲ್ಲಿ 12 ವರ್ಷ ಆಯಿತು ನೀವು ಉದ್ಯೋಗ ಕೊಟ್ಟಿದ್ರೆ 24 ಕೋಟಿ ಜನರಿಗೆ, ಯುವಕರಿಗೆ ಉದ್ಯೋಗ ಸಿಗ್ತಾ ಇತ್ತಲ್ವಾ? ಅದರ 24 ಕೋಟಿ ಜನ ನಿರುದ್ಯೋಗಿಗಳಾಗಿದ್ದಾರೆ. ಇದಕ್ಕೆ ಕಾರಣ ನೀವು ಕೊಟ್ಟ ಭರವಸೆಯನ್ನು ಈಡೇರಿಸಿಲ್ಲ. ನೆನಪಿಟ್ಕೊಳ್ಳಿ, 15 ಲಕ್ಷ ರೂಪಾಯಿ ತಂದ್ಬಿಡ್ತೀವಿ, ಬ್ಲಾಕ್ ಮನಿ ತಂದ್ಬಿಡ್ತೀವಿ, ಎಲ್ಲರ ಅಕೌಂಟ್ ಹಾಕ್ತೀವಿ. 24 ಕೋಟಿ ನಿರುದ್ಯೋಗಿಗಳು ಕೂಡ ಜಿಲ್ಲೆಗಳು ಈಗ ಎಲ್ಲ ಜಿಲ್ಲೆಗಳಾಗೋಗ್ಬಿಟ್ಟಿದ್ದಾರೆ. ಹೌದು, ಆಯ್ತಾ? ಎಲ್ಲ ಮನುಷ್ಯರೆಲ್ಲ ಜಿರಳೆಗಳಾಗೋಗ್ಬಿಟ್ಟಿದ್ದೀವಿ. ಸೊ ಇಂಥ ಸಂದರ್ಭದಲ್ಲಿ ಈ ದೇಶದ ಈ ವ್ಯವಸ್ಥೆಗೆ, ಅಸ್ತವ್ಯಸ್ತ ವ್ಯವಸ್ಥೆಗೆ ಕಾರಣ ಆದವ್ರು ಯಾರು? ಮೊದಲು ಅದನ್ನು ಕಂಡುಹಿಡಿಬೇಕಾಗಿದೆ. ಇಡೀ ದೇಶವನ್ನು ಚರಂಡಿ ಮಾಡಿದ್ದೀರಿ, ಇಡೀ ದೇಶವನ್ನು ಮೆಸಪ್ ಮಾಡಿದ್ದೀರಿ. ಆದ್ದರಿಂದ ಇಲ್ಲಿ ನಾವು ನಿರುದ್ಯೋಗಗಳೆಲ್ಲ ನಾವು ಜಿರಳೆಗಳಾಗಿದ್ದೀವಿ. ಸೊ ಆದ್ದರಿಂದ ಇವಾಗ ನಾವೆಲ್ಲ ಕ್ಲೀನ್ ಮಾಡಬೇಕಾಗಿದೆ. ಮೊದಲು ನೀವು ಜಾಗ ಖಾಲಿ ಮಾಡಿ, ಒಂದು ಉದ್ಯೋಗ ಕೊಡಿ, ಇಲ್ಲ ಗದ್ದಿಗೆ ಬಿಡಿ. ಉದ್ಯೋಗ ಕೊಡಿ, ಗದ್ದಿಗೆ ನೀವು ಮೊದಲು ಅಲ್ಲಿಂದ ಜಾಗ ಖಾಲಿ ಮಾಡಿ. ಇದು ಬೇಕಾಗಿದೆ. ಆದ್ದರಿಂದ ಕಕ್ರೋಚ್ ಪಾರ್ಟಿ ಯಾವುದು ಏನು ಕುಡ್ತು ಅದು ಮುಖ್ಯ ಆಗಲ್ಲ. ಕಕ್ರೋಚ್ ಪಾರ್ಟಿ ಜನರ ಮುಂದೆ ಇಟ್ಟಿರ್ತಕ್ಕಂಥ ಪ್ರಣಾಳಿಕೆ ಇದೆ ಅಲ್ವಾ, ಅದು ಬಹಳ ಮುಖ್ಯ ಆಗುತ್ತೆ. ಆ ಪ್ರಣಾಳಿಕೆಗೆ ವಿರುದ್ಧವಾದ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಆದ್ದರಿಂದ ಆ ಸರ್ಕಾರ ಇರಬಾರ್ದು ಅನ್ನುವುದು, ನಮ್ಮದೇ ಆದಂಥ ಒಂದು ಸರ್ಕಾರವನ್ನು ರಚಿಸ್ತೀವಿ ನಾವು, ಯುವಕರ ಸರ್ಕಾರವನ್ನು ರಚಿಸ್ತೀವಿ, ಕಕ್ರೋಚ್ಗಳ ಒಂದು ಸರ್ಕಾರ ರಚಿಸ್ತೀವಿ ಅನ್ನೋ ಒಂದು ಘೋಷಣೆ ಇದೆ. ಅದು ಇರ್ಬೋದು. ನಮಗೆ ಸೋಷಿಯಲ್ ಮೀಡಿಯಾದಲ್ಲಿರೋದು ಎಲ್ಲವೂ ಸಹಿತ ವಾಸ್ತವ ಅಲ್ಲ. ಅದರ ಅವಾಸ್ತವದಲ್ಲಿಯೂ ಸಹಿತ ಒಂದು ವಾಸ್ತವವನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆಯಲ್ವಾ. ಆದ್ದರಿಂದ ಇಡೀ ದೇಶದ ಎಲ್ಲ ಕಕ್ರೋಚ್ಗಳು, ನಿರುದ್ಯೋಗಿಗಳು, ಲೇಜಿ ಪರಾವಲಂಬಿಗಳೆಲ್ಲ ಒಂದಾಗಬೇಕಾಗಿದೆ. ಈ ದೇಶದ ಆಡಳಿತವನ್ನು ಅವ್ರ ಕೈಗೆ ಚುಕ್ಕಾಣಿಯನ್ನು ತೆಗೆದುಕೊಳ್ಬೇಕಾಗಿದೆ. ಈಗಿರ್ತಕ್ಕಂಥ ಜನ ವಿರೋಧಿ ಸರ್ಕಾರಗಳನ್ನು ಉರುಳಿಸಬೇಕಾಗಿದೆ, ಮನೆ ಕಳಿಸ್ಬೇಕಾಗಿದೆ. ಈ ಕೆಲಸ ಆಗಬೇಕು. ಆದ್ದರಿಂದ ಇದು ನೀವು ಮಿತ್ತನ್ನಿ, ಭ್ರಮೆಯನ್ನಿ, ಅಥವಾ ಯಾವುದೇ ರೀತಿಯಾದಂಥ ಇದ್ದಕ್ಕಿದ್ದಂಗೆ ಹುಟ್ಟಿದಂಥ ಒಂದು ಆವೇಶ ಅನ್ನಿ, ಪರವಾಗಿಲ್ಲ. ಅದರ ಹಿಂದೆ ಸತ್ಯ ಇದೆ, ಜನರ ಆಕ್ರೋಶ ಇದೆ. ಇವತ್ತಿಲ್ಲ ನಾಳೆ ಯಾವತ್ತೋ ಒಂದು ದಿವಸ ಆಳುವ ವರ್ಗವನ್ನು ಬೀದಿಯಲ್ಲಿ ಹೊಡೆದು ಓಡಿಸುವ ಕೆಲಸವನ್ನು ಯಾವುದು ನೇಪಾಳದಲ್ಲಾಯಿತೋ, ಯಾವುದು ಶ್ರೀಲಂಕಾದಲ್ಲಾಯಿತೋ, ಅದು ಭಾರತದಲ್ಲಿಯೂ ಆಗುತ್ತೆ ಅನ್ನುವ ಒಂದು ಭರವಸೆ ನನಗೂ ಇದೆ. ಆದ್ದರಿಂದ ಒಂದು ಸ್ವಚ್ಛದಾದಂಥ ಚರಂಡಿ ವ್ಯವಸ್ಥೆ ಅಲ್ಲ, ಸ್ವಚ್ಛದಂಥ ಒಂದು ವ್ಯವಸ್ಥೆ ಬೇಕಾಗಿದೆ. ಜಿರಳೆಗಳೇ ಇಲ್ಲದಂಥ ವ್ಯವಸ್ಥೆ ಬೇಕಾಗಿದೆ ನಮಗೆ. ಸೊ ಆದ್ದರಿಂದ ಎಲ್ಲರಿಗೂ ಉದ್ಯೋಗ, ಎಲ್ಲರಿಗೂ ಬದುಕುವ ಹಕ್ಕು, ಎಲ್ಲರೂ ಸಹಿತ ಸುಖ ಸಂತೋಷದಿಂದ ಇರಬೇಕಾಗಿದೆ. ನಿಮ್ಮ ದ್ವೇಷ ಭಾಷಣ ಬೇಕಾಗಿಲ್ಲ ಸ್ವಾಮಿ. ಹಿಂದೂ ಮುಸ್ಲಿಂ ಬೇಕಾಗಿಲ್ಲ ಸ್ವಾಮಿ. ನಮಗೆ ಬೇಕಾಗಿರೋದು, ನನಗೆ ಉದ್ಯೋಗ ಬೇಕು, ನಮ್ಮ ಯುವ ಜನರಿಗೆ ಉದ್ಯೋಗ ಬೇಕಾಗಿದೆ, ಕೊಡು. ನಿಮಗೆ ಕೊಡ್ತೀಯಾ? ಮನುಷ್ಯರಾಗಿ ಬದುಕುವಂಥ ಹಕ್ಕು ಬೇಕು, ಕೊಡ್ತೀರಾ ನೀವು? ಎಲ್ರಿ ಹಸಿವೆಯ ಸೂಚ್ಯಂಕದಲ್ಲಿ ನಮ್ಮ ದೇಶ 123ನೇ ಸ್ಥಾನದಲ್ಲಿದೆ ಅಲ್ರಿ, 150 ದೇಶದಲ್ಲಿ. ಹೋಗಲಿ, ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ನಾವು 180 ದೇಶದಲ್ಲಿ ನಮ್ಮ ಸ್ಥಾನ ಎಷ್ಟಿದೆ? 157ನೇ ಸ್ಥಾನ ಇದೆ ಅಲ್ರಿ. ಆಗುತ್ತಾ? ನೀವು 10 ಲಕ್ಷ ರೂಪಾಯಿ ಜುಬ್ಬಾ ಇದು ಹಾಕ್ಕೊಂಡು ಅಥವಾ ಸೂಟ್ ಹಾಕ್ಕೊಂಡ್ಬಿಟ್ಟು 8,500 ಕೋಟಿ ರೂಪಾಯಿ ವಿಮಾನಗಳಲ್ಲಿ ವಿಶ್ವ ಪರ್ಯಟನೆಯನ್ನು ಮಾಡಿದರೆ ನಮ್ಮ ದೇಶಕ್ಕೆ ಬಂದಂಥ ಭಾಗ್ಯ ಏನು? ನಗ್ತಾರಲ್ರಿ. ನಮ್ಮ ದೇಶ ಸುತ್ತಮುತ್ತ ಬರೀ ಶತ್ರು ರಾಷ್ಟ್ರಗಳಿದಾವಲ್ರಿ. ವಿದೇಶಿ ನೀತಿಗಳು ಏನಿದಾವೆ ನಿಮ್ಮದು?
ಅದು ಸರ್ ಇವಾಗ ಅಚ್ಚೇ ದಿನ ಆಯಗ ಅಂತ ಬಂದಿರಲ್ಲ ಸ್ವಾಮಿ, ಈಗ ಬೂರಾ ದಿನವಾಗಿದೆ ಅಂತ ನೀವೇ ಹೇಳ್ತಾ ಇದ್ದೀರ ನಿಮ್ಮ ಬಾಯಲ್ಲಿ. ಕೆಟ್ಟ ವ್ಯವಸ್ಥೆ ಇದೆ, ಕೆಟ್ಟದಂಥ ದಿನಗಳು ಬಂದಿದ್ದಾವೆ, ಅದಕ್ಕೆ ತ್ಯಾಗಕ್ಕೆ ರೆಡಿಯಾಗಿರ್ರಿ, ದೇಶ ಪ್ರೇಮ ತೋರಿಸಿ ಅಂತ ಹೇಳ್ತಿರಲ್ಲ ಸ್ವಾಮಿ. ನಿಮ್ಮ ದೇಶ ಪ್ರೇಮ ಅಂದ್ರೇನು? ನಾವು ತ್ಯಾಗ ಮಾಡಬೇಕು, ನೀವು ಭೋಗ ಮಾಡಿಕೊಂಡು ಜಗತ್ತಲ್ಲಿ ಹೋಗ್ಬಿಟ್ಟು ಯಾವುದೋ ಮೆಲೋನಿಗೆ ಹೋಗ್ಬಿಟ್ಟು ಮೆಲೋಡಿ ಚಾಕ್ಲೇಟ್ ತಿನ್ನಿಸ್ಬಿಡ್ತಿರಲ್ಲ ಸ್ವಾಮಿ. ಇದೆಲ್ಲ ಬೇಕಾಗಿತ್ತ ನಿಮಗೆ? ಆದ್ದರಿಂದ ಯಾವುದೇ ರೀತಿಯಾಗಲಿ ನಾನು ಕಕ್ರೋಚ್, ನೀವು ಕಕ್ರೋಚ್, ಅವನು ಕಕ್ರೋಚ್, ಎಲ್ಲರೂ ನಾವು ಕಕ್ರೋಚ್ಗಳೇ ಆಗಿದ್ದೀವಿ ಇವಾಗ. ಆದ್ದರಿಂದ ಇದನ್ನು ಸುಧಾರಿಸಬೇಕಾಗಿದೆ. ವ್ಯವಸ್ಥೆಯನ್ನು ಸುಧಾರಿಸುವವರೆಗೂ ಸಹಿತ ನಾವು ನಿಮ್ಮನ್ನ ಬೆಂಬಲಿಸುವುದಿಲ್ಲ ಅಂತ ಎಲ್ಲ ಯುವಕರು ಅವ್ರ ಮನಸ್ಸಲ್ಲಿ ಪ್ರತಿಜ್ಞೆ ಮಾಡಬೇಕಾಗಿದೆ. ಇನ್ಮೇಲೆ ಯಾರು ಜನಪರವಾಗಿರುತ್ತೋ ಆ ಸರ್ಕಾರ ಇರಬೇಕು, ಜನವಿರೋಧಿ ಆಗಿರ್ತಕ್ಕಂಥ ಸರ್ಕಾರ ಸರ್ವನಾಶ ಆಗಬೇಕು ಅನ್ನುವುದು ಈ ಒಂದು ಕಕ್ರೋಚ್ ಪಾರ್ಟಿ ಏನಿದೆಯಲ್ಲ, ಜನತಾ ಪಾರ್ಟಿ, ಅದರ ಆಶಯವೂ ಆಗಿದೆ ಹಾಗೂ ಜನರ ಆಶಯವೂ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಪ್ರಿಯ ವೀಕ್ಷಕರೇ, CJP ಏನು ಕಾಕ್ರೋಚ್ ಜನತಾ ಪಾರ್ಟಿ ಅನ್ನೋದು ಒಂದು ಏನು ಅದು ನೇರ ಚುನಾವಣೆ ಮೂಲಕ ರಾಜಕೀಯಕ್ಕೆ ಬರುತ್ತೋ ಇಲ್ಲೋ ಗೊತ್ತಿಲ್ಲ. ಆದರೆ BJP ವಿರುದ್ಧ, ಮೋದಿ ವಿರುದ್ಧ ಎಷ್ಟೊಂದು ಅಲೆ ಜನರಲ್ಲಿ ಮಡುಗಟ್ಟಿದೆ, ಆಕ್ರೋಶ ಮಡುಗಟ್ಟಿದೆ ಅನ್ನೋದನ್ನು ತೋರಿಸ್ಕೊಡ್ತು. ಇದು ಬೇಕಾಗಿತ್ತು ಕೂಡ ನಮ್ಮ ದೇಶಕ್ಕೆ. ನಾವೆಲ್ಲ ಸರ್ ಹೇಳಿದ ನಾವೆಲ್ಲ ಜಿರಳೆಗಳು ಯಾಕೆ ಹುಟ್ಕೊಳ್ತೇವೆ ಅನ್ನೋದು ಬಹಳ ಮುಖ್ಯ. ಇಷ್ಟು ಹೇಳ್ತಾ ಇವತ್ತಿನ ಪಾಡ್ಕಾಸ್ಟನ್ನು ಮುಗಿಸೋಣ. ನಮಸ್ಕಾರ.